ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ 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 ಮದ್ಮ ಗಜಾನನ ಗಂಗಾಧರೇಶ್ವರ ಸರಸ್ವತಿ ಮಹಾಸ್ವಾಮಿಗಳ ಶರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗುರುಗಳ ಶರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಜಿಲ್ಲೆಯ ಸಂಸದರು ಆತ್ಮೀಯರು ಆದಂಥ ವಿಶ್ವೇಶ್ವರ ಹೆಗಡೆಯವರೇ, ಈ ಭಾಗದ ಶಾಸಕರು ಆತ್ಮೀಯರು ಆದಂಥ ಭೀಮಣ್ಣ ನಾಯ್ಕರವರೇ, ಯಲ್ಲಾಪುರ ಶಾಸಕರು ಆತ್ಮೀಯರು ಆದಂಥ ಶಿವರಾಮ ಹೆಬ್ಬಾರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಶ್ರದ್ಧೆಯ ತಾಯಂದಿರೇ, ಇಲ್ಲಿ ನೆರೆದಂಥ ಎಲ್ಲ ಸೋದರ ಸೋದರಿಯರು, ಮಾಧ್ಯಮ ಮಿತ್ರರೇ, ಗುರುಗಳ ಆದೇಶದಂತೆ ಈ ಜಿಲ್ಲೆಯ ಜನರ ಸಮಸ್ಯೆಗೆ ಅಥವಾ ಮುಂದೆ ಆಗಬೇಕಾದಂಥ ಆಗಬಾರ್ದು ಅಂತ ಸಮಸ್ಯೆಗೆ ಇವತ್ತೇ ಇಡೀ ಜಿಲ್ಲೆಯಿಂದ, ಅದರಲ್ಲೂ ವಿಶೇಷವಾಗಿ ಯಲ್ಲಾಪುರ, ಶಿರ್ಸಿ, ಸಿದ್ದಾಪುರ ಭಾಗದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತೇ ಬೆಡ್ತಿ, ವರದಾ, ಅಗನಾಸಿನಿ, ವೇದಾವತಿ ದೇವರು ಸೃಷ್ಟಿ ಮಾಡಿದ್ದು, ಇದು ಯಾರು ಮಾಡಿದ್ದಲ್ಲ. ಈ ಸೃಷ್ಟಿಯನ್ನೇ ನಾವು ವಿರೋಧವಾಗಿ ಬೇರೆ ಜಿಲ್ಲೆಗಳಿಗೆ ಸಮಸ್ಯೆಗೆ ಅಥವಾ ಬೇರೆ ಜಿಲ್ಲೆಗಳಿಗೆ ನೀರು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇಂಥ ಒಂದು ನದಿ ತಿರುವು ಯೋಜನೆಗೆ ತಾವು ವೇದಿಕೆಯಲ್ಲಿ ಇದ್ದವರು ಎಲ್ಲರೂ ಅದಕ್ಕೆ ಒಮ್ಮತದಿಂದ ನಾವು ವಿರೋಧ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಜಿಲ್ಲೆಗೆ ಮಾರಕವಾದಂಥದ್ದು ಅಥವಾ ಜಿಲ್ಲೆಯ ಜನಕ್ಕೆ ಬೇಡವಾದದ್ದು ಅಥವಾ ಅದರಿಂದ ಜಿಲ್ಲೆಯ ಜನಕ್ಕೆ ತೊಂದರೆ ಆಗ್ತದೆ ಅಂತ ಆದರೆ ನಮ್ಮನ್ನ ಜವಾಬ್ದಾರಿ ಸ್ಥಾನಕ್ಕೆ ತಾವು ಕಳಿಸಿದ್ದು, ನೀವೇ ಕಳಿಸಿದ್ದು. ನಿಮಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಹೇಳಿದ್ರು ಕುಮಾರಸ್ವಾಮಿಯವರು, ಕೈಗಾ ಇರಬಹುದು, ಈಗ ಮತ್ತೆ ಪುನಃ 4, 5, 6 ಅಣು ಸ್ಥಾವರ ನಾವು ವಿರೋಧ ಮಾಡ್ತಾ ಇದ್ರು, ಅದು ಆಗ್ತಾ ಇದೆ. ನೇವಿ ಇರಬಹುದು, ಅಥವಾ ಈ ಜಿಲ್ಲೆಯಲ್ಲಿ ಇರುವಂತ ಯಾವುದರಿಂದನೂ ಈ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗಲಿಲ್ಲ, ಅವರಿಗೆ ತೊಂದರೆನೇ ಆಗಿದ್ದು. ಈಗೂ ನಾವು ಕಾರವಾರಕ್ಕೆ ಹೋದ್ರೆ ನೇವಿಯವರು ಮತ್ತೆ ನೇವಿಗೇನು ನಾವು ಬಿಟ್ಟುಕೊಟ್ಟಿದ್ದೇವೆ ಹೆಚ್ಚು ಕಡಿಮೆ 1,500 ಎಕರೆ ಕೈಗಾ, ಅವರು ಮನವಿ ಹಿಡ್ಕೊಂಡು ಬರ್ತಾರೆ. 30 ವರ್ಷ ಆದರೂ ಅವರಿಗೆ ನಮಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ ಅಂತ ಹೇಳ್ತೇವೆ, ಅವರು ಬಂದಾಗ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟವರು ಸ್ಟೇಟ್ ಗೌರ್ಮೆಂಟ್ ಕೊಡಲಿಲ್ಲ ಅಂತ ಹೇಳ್ತೇವೆ. ಬಿಟ್ರೆ ಅವರ ಪರಿಹಾರ ಆಗಲಿಲ್ಲ, ಅವರಿಗೆ ತೊಂದರೆನೇ ಆಗಿದೆ. ಇದರಿಂದನೂ ತೊಂದರೆನೇ ಆಗ್ತದೆ. ಇದು ಬಹಳ ಬೇಜಾರಾಗಿದ್ದು ಅಂದ್ರೆ ಬಹಳ ವರ್ಷದಿಂದ ಇದು ಆಗ್ತದಂತೆ ಮಾಡ್ತಾರಂತೆ ಅಂತ ಕೇಳ್ತಾ ಇದ್ರು ನಾವು. ಇದು ಅಧಿಕೃತವಾಗಿ
ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ರು. ಮಾರ್ಚ್ 8, 2021 ಇಸ್ವಿಲಿ ಬಜೆಟ್ ಅಲ್ಲೇ ಘೋಷಣೆ ಆಯಿತು. ಪೇಜ್ ನಂಬರ್ 25, ಪ್ಯಾರಾ ನಂಬರ್, ವಿಷಯದ ನಂಬರ್ 89, ಸಬ್ಜೆಕ್ಟ್ ಯಾರು ಬೇಕಾದ್ರೂ ನೋಡಬಹುದು. ಆ ಸಂದರ್ಭದಲ್ಲಿ ಈ ಜಿಲ್ಲೆಯ, ಮತ್ತೆ ನಾನು ಹೇಳಿದರೆ ರಾಜಕೀಯ ಆಗ್ಬಹುದು, ಯಾರೂ ಮಾತಾಡಲಿಲ್ಲ. ಆ ಸಂದರ್ಭದಲ್ಲಿ ಸ್ಪೀಕರ್ ಅವರು ನಮ್ಮ ಕಾಗೇರಿಯವರೇ ಇದ್ರು ಅಂತ ಅನಿಸ್ತದೆ ನನಗೆ. ನಾವು ಕುಮಾರಸ್ವಾಮಿ ಅವರು ಹೇಳಿದಾಗ ನಮಗೆ ಸ್ವಲ್ಪ ಬೇಜಾರಾಯಿತು ಅಂದಿರಬಹುದು, ನನಗೆ ಬೇಜಾರಾಗಲಿಲ್ಲ. ಆವತ್ತೇ ಈ ವಿಷಯ ಅಲ್ಲೇ ಇದು ಮುಗಿದಿದ್ರೆ ಇವತ್ತೇ ಪೂಜ್ಯರು ನಮ್ಮನ್ನ, ನಿಮ್ಮ ಉಳಿವಿಗಾಗಿ ನಿಮ್ಮನ್ನ ಕರೆಯುವಂತ ಪರಿಸ್ಥಿತಿ ಬರೋದಿಲ್ಲಾಗಿತ್ತು ಅಂತೇಳಿ ನನ್ನ ಅಭಿಪ್ರಾಯ. ಇದು ಮುಂದುವರೆದಿದೆ, ಈಗ ಬಹಳ ಮುಂದೆ ಹೋಗಿದೆ. ಏನು ಮುಂದೆ ಹೋದ್ರೆ ಜನಪ್ರತಿನಿಧಿಗಳಿಂದ ಅಥವಾ ಸೆಂಟ್ರಲ್ ಗವರ್ಮೆಂಟ್ 90% ಅನುದಾನ ಕೊಡಬೇಕು, ಆ ದುಡ್ಡು ನಿಮ್ದೇ. ನಮ್ಮ ಸ್ಟೇಟ್ ಗವರ್ಮೆಂಟ್ ಇಂದ 10% ಕೊಡಬೇಕು, ಅದು ನಿಮ್ದೇ. ಹೆಚ್ಚು ಕಡಿಮೆ 15,000 ಕೋಟಿ, ಇದೆಲ್ಲ ಹಣ ನಿಮ್ದೇ. ಇವತ್ತೇ 16,000 ಕೋಟಿ ಆಗಿದೆ. ಅದಕ್ಕೆ ಮತ್ತೆ ಈ ಕಡೆ ವರದಾ ಈ ಕಡೆದು ಸೇರಿದ್ರೆ 23,000 ಕೋಟಿ, ಹೆಚ್ಚು ಕಡಿಮೆ ಒಂದು 50,000 ಕೋಟಿಗೆ ಹೋಗಬಹುದು. ಆ ಹಣನೂ ನೀವೇ ಕಟ್ಟಿದ ಟ್ಯಾಕ್ಸ್. ನಿಮ್ಮ ಹಣದಲ್ಲಿ ನಿಮಗೆ ತೊಂದರೆ ಕೊಡುವಂಥದ್ದು ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ನಾವು ರಾಜಕೀಯ ಲಾಭಕ್ಕಾಗಿ ಎಲ್ಲೆಲ್ಲೋ ಏನೇನೋ ಮಾತಾಡ್ತೇವೆ, ಅದು ಬಂದ್ ಮಾಡಬೇಕು. ಇವತ್ತು ನಾವು ಗುರುಗಳ ಸಮ್ಮುಖದಲ್ಲಿ, ದೊಡ್ಡವರು ಹೇಳ್ತೀರಿ, ತಾವೆಲ್ಲ ಹೇಳ್ತಾರೆ, ಹರಿ ಮುನಿದರೆ ಗುರು ಕಾಯುವನವಮ್ಮ, ಗುರು ಮುನಿದರೆ ಹರಿ ಕಾಯುವುದಿಲ್ಲ. ಅಂದ್ರೆ ನಾವು ಒನ್ನೊಮ್ಮೆ ಏನಾದ್ರೂ ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಗುರುಗಳು, ಅಥವಾ ದೇವ್ರ ಹತ್ರ ನಾವು ತಪ್ಪು ಮಾಡಿದ್ರು ಗುರುಗಳು ನಮ್ಮನ್ನ ಏನು ತಪ್ಪು ಮಾಡಿದರೆ ಅದನ್ನ ಕ್ಷಮಿಸಿ ನಮ್ಮನ್ನ ಸರಿದಾರಿಗೆ ಅಥವಾ ನಮ್ಮ ಕ್ಷಮೆಯನ್ನ ಸರಿಪಡಿಸುವಂತ, ನಮ್ಮನ್ನ ಸರಿಪಡಿಸುವಂತ ಶಕ್ತಿ ಇರೋದು ಗುರುಗಳಿಗೆ. ಅವ್ರ ಸಮ್ಮುಖದಲ್ಲಿ ಇವತ್ತೇ ನಾವು ಮಾತಾಡ್ತಾ ಇದ್ದೇವೆ. ಹೊರಗೆ ಹೋಗಿ ಮತ್ತೆ ಬೇರೆ ಮಾತಾಡಬಾರ್ದು. ಇಲ್ಲೇನ್ ಮಾತಾಡ್ತಾರೆ ಅದಕ್ಕೆ ಬದ್ಧರಾಗಿರ್ಬೇಕು ನಾವು. ಇಲ್ಲ ಅಂದ್ರೆ ಗುರುಗಳ ವಿಷಯ ಏನಾದ್ರೂ ವ್ಯತ್ಯಾಸ ಆದ್ರೆ ದೇವರು ಕಾಯೋದಿಲ್ಲ ಅನ್ನೇಳಿ ಹೇಳ್ತಾರೆ. ನೀವು ದೊಡ್ಡವರು ಹೇಳಿದ್ದು ವೇದದಲ್ಲಿದೆ ಅಥವಾ ಹಿಂದಿನ ಇತಿಹಾಸ ತೆಗೆದಾಗ ಗೊತ್ತಾಗ್ತದೆ. ಅಂದ್ರೆ ಗುರುಗಳಿಗೆ ಅಷ್ಟು ಶಕ್ತಿ ಇದೆ. ಅವ್ರು ನಮಗೋಸ್ಕರ ಅವರು ತ್ಯಾಗ ಮಾಡೋದು ನಮಗೋಸ್ಕರ. ನಾವೆಲ್ಲರೂ ಸುಖವಾಗಿರ್ಬೇಕು, ಪರಿಸರ ಸುಖವಾಗಿರ್ಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದು ಬಿಟ್ರೆ ಅವರಿಗೆ ಯಾವುದೂ ಆಸೆ ಇರೋದಿಲ್ಲ ಬೇರೆ. ಹಾಗಾಗಿ ಒಳ್ಳೆ ವೇದಿಕೆ ಇದು. ಯಾರು ಮತ್ತೆ ನಾವು ಜನಪ್ರತಿನಿಧಿಗಳು ಹೊರಗಡೆ ಹೋಗಿ ಮಾತಾಡ್ಲಿಕ್ಕಿಲ್ಲ. ಅವ್ರ ಎದುರುಗಡೆ ಏನು ಅಂದೇಳಿ ಹೇಳಿ ಹೋಗ್ಬೇಕು, ಅದನ್ನ ನಾವು ಮಾಡಬೇಕು. ಇದರಲ್ಲಿ ವ್ಯತ್ಯಾಸ ಇಲ್ಲ. ಮತ್ತೆ ಇದು ಬರೀ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರಕ್ಕೆ ಮಾತ್ರ ತೊಂದರೆ ಅಲ್ಲ. ಗುರುಗಳು ಹೇಳುವಾಗೆ ಹೇಳಿದ್ರು, ಕಾಳಿ ಇರ್ಬೋದು, ಅಗನಾಸಿನಿ ಇರ್ಬೋದು ಅಥವಾ ಸರಾವತಿ ಇರ್ಬೋದು, ನೀರು ತುಂಬಿಕೊಂಡಿರ್ತದೆ. ಆ ನೀರು ಉಪಯೋಗಕ್ಕಿಲ್ಲ, ಅದು ಉಪ್ಪು ನೀರು. ಈ ನೀರು ಹೋದ್ರೆ ಮಾತ್ರ ಉಪ್ಪು ನೀರು ಮೇಲೆ ಬರ್ದಿದ್ದಂಗೆ ಆಗ್ತದೆ. ಇದು ಮತ್ತೆ ಕಟ್ಟಿದ್ರೆ ಉಪ್ಪು ನೀರು ಮೇಲೆ ಬರ್ತದೆ. ಈಗ ಉದಾಹರಣೆಗೆ ನಮ್ದು ಸರಾವತಿ 34 ಕಿಲೋಮೀಟರ್ ಉಪ್ಪು ನೀರು ಮೇಲೆ ಹೋಗ್ತಾ ಇದೆ, ಕೃಷಿ ಹಾಳಾಗ್ತಾ ಇದೆ. ಅದಕ್ಕೆ ಮತ್ತೆ ಪುನಃ ಏನು ಬ್ಯಾರೇಜ್ ಅನ್ನ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ರೂ ಸರಿ ಆಗೋದಿಲ್ಲ.
ಮತ್ತೆ ಈಗ ಮಳೆಗಾಲದಲ್ಲಿ ನಾವು ಸಮುದ್ರದ ನೀರು 30% ಉಪ್ಪಿನಂಶ ಇರ್ತದೆ. ಬೇಸಿಗೆ ಬರ್ತಾ 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 44% ವರೆಗೂ ಉಪ್ಪು ನೀರಾಗ್ತದೆ, ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ. ಆ ಸಂದರ್ಭದಲ್ಲಿ ಮೀನು ಬದುಕೋದಿಲ್ಲ, ಮೀನು ಮರಿ ಹಾಕ್ಲಿಕ್ಕೂ ಸಾಧ್ಯ ಇರೋದಿಲ್ಲ. ಅದಕ್ಕೆ ದೇವರು ಸೃಷ್ಟಿ ಮಾಡಿದ್ದು. ಈ ಸಂದರ್ಭದಲ್ಲಿ ಮಳೆ ಬರಬೇಕು, ಆ ಮಳೆ ನೀರು ಸಮುದ್ರಕ್ಕೆ ಹೋಗಿ ಸೇರಬೇಕು, ಅಲ್ಲಿ ಮೀನಿನ ಸಂತತಿಯೂ ಬೆಳೀಬೇಕು, ಅಲ್ಲಿ ಅಕ್ಕಪಕ್ಕ ನದಿ ಪಕ್ಕದಲ್ಲಿ ಇರುವಂತ ಕೃಷಿ ಭೂಮಿಗಳಿಗೂ ಅನುಕೂಲ ಆಗಬೇಕು. ಇದು ಬರೀ 3 ಜಿಲ್ಲೆಗೆ 3 ತಾಲೂಕಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಮತ್ತೆ ಏನು ವ್ಯತ್ಯಾಸ ಇಲ್ಲ. ಅಷ್ಟೇ ತೊಂದರೆ ಏನು ಅಗನಾಸಿನಿ ಇರ್ಬೋದು ಅಥವಾ ಅಕ್ಕಪಕ್ಕದ ಮೀನುಗಾರರು, ಪೂರ್ತಿ ಮೀನುಗಾರರಿಗೂ ತೊಂದರೆ ಆಗ್ತದೆ ಇದರಿಂದ. ಹಾಗಾಗಿ ಇದು ಇಷ್ಟೆಲ್ಲ ಹಣವನ್ನ ಹಾಕಿ ನಮ್ಮ ಜಿಲ್ಲೆಗೆ ಕೊಡುವಂಥದ್ದು ಎಲ್ಲ ರೀತಿಯ ತೊಂದರೆನೂ ಆಗಿದೆ. ಎಲ್ಲೂ ತೊಂದರೆ ಆಗಲಿಲ್ಲ ಅಂದೇಳಿಲ್ಲ, ನಾವು ಎಲ್ಲ ತೊಂದರೆಯನ್ನು ತಗೊಂಡಿದ್ದೇವೆ. ಇರೋದು 20% ಕೃಷಿ ಭೂಮಿ, 80% ಅರಣ್ಯ ಭೂಮಿ. ಅದರಲ್ಲಿ 75,000 ಕುಟುಂಬ ಅರಣ್ಯ ಭೂಮಿಯಲ್ಲಿ ವಾಸಿಸ್ತವ್ರೆ. ನಮ್ಮ ಸರ್ಕಾರ ಇರುವಾಗಲೇ 70,000 ಕುಟುಂಬದವರಿಗೂ GPS ಅನ್ನ ಮಾಡಿಕೊಟ್ಟು ಅವರಿಗೆ ಹಕ್ಕುಪತ್ರವನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು 2013ರಿಂದ 18ರವರೆಗೆ. ಅದರ ನಂತರ ಏನಾಗಿದೆ ನಿಮಗೆ ಗೊತ್ತಿದೆ, ಹೇಳಬಾರದು ನಾವು. ಈಗ ಮತ್ತೆ ಚಾಲನೆ ಕೊಟ್ಟು ಅವರಿಗೆ ಹಕ್ಕುಪತ್ರ ಕೊಡಬೇಕು, ಅವರು ಜೀವಂತ ಇರುವಾಗ ಅದನ್ನ ಅನುಭವಿಸಬೇಕು, ಅವ್ರ ಮಕ್ಕಳಿಗೆ ಅದನ್ನ ಬಿಟ್ಟು ಹೋಗಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಅದರ ಮಧ್ಯದಲ್ಲಿ ಇಂಥ ಯೋಜನೆಯನ್ನ ಬಂದು ನಮ್ಮ ಕೃಷಿಕರಿಗೆ, ಈ ಜಿಲ್ಲೆಗೆ, ಮೀನುಗಾರರಿಗೆ ಅಥವಾ ಈ ಜಿಲ್ಲೆಯ ಜನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತದಂದೇಳಿ ಗೊತ್ತಾಗಿಯೂ ಮತ್ತೆ ಇಂಥ ಯೋಜನೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಇದ್ರ ಬಗ್ಗೆ ಬಹಳ ಅಧ್ಯಯನ ಮಾಡಿಸಿ ಅಥವಾ ಮಾಡಿ ಗುರುಗಳು ಇವತ್ತೇ ನಿಮ್ಮ ಎಲ್ಲರನ್ನ ಕೂಡಿಸಿ ನಮ್ಮ ಎಲ್ಲರನ್ನ ಕರೆದು ಇದು ಇಲ್ಲಿಗೆ ಕೈ ಬಿಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ. ಇದು ಖಂಡಿತ ಇದು ಕೈ ಬಿಡಬೇಕು. ನಮ್ಮ ಜಿಲ್ಲೆಗೆ ಪೂರಕವಾದಂತ ಅಥವಾ ನಮ್ಮ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗುವಂತ ಯಾವುದೇ ಯೋಜನೆ ಇದ್ರೂ ನಾವು ಪಕ್ಷಾತೀತವಾಗಿ ಸಹಕರಿಸೋಣ. ಈಗ ಇದು ಪೂರಕ ಅಲ್ಲ, ಹಾಗಾಗಿ ನಾವು ಪಕ್ಷಾತೀತವಾಗಿ ನಾವು ಎಲ್ಲರೂ ಸೇರಿ ಯಾವ ಸಂದರ್ಭದಲ್ಲೇ ಆಯ್ತು ಏನು ಹೇಳಲಿಕ್ಕೆ ಹೋದ್ರೆ ಬಹಳ ಹೇಳ್ಬೋದು. ಗುರುಗಳ ವೇದಿಕೆಯಲ್ಲಿ ಹೆಚ್ಚು ಮಾತಾಡಲಿಕ್ಕಿಲ್ಲ, 10 ನಿಮಿಷ ಕೊಟ್ಟಿದ್ದಾರೆ, ನಾನು ಮಾತಾಡಿದ್ದು ಜಾಸ್ತಿ ಆಯಿತು. ಹಾಗಾಗಿ ನಾವೆಲ್ಲರೂ ಸೇರಿ ಜನಪ್ರತಿನಿಧಿಗಳು ನಿಮ್ ಜೊತೆ ನಿಂತು ಈ ಜಿಲ್ಲೆಯ ಮಾರಕ ಆಗುವಂತದ್ದು ಗುರುಗಳ ಒಂದು ಆದೇಶದ ಪ್ರಕಾರ ಈ ಕೆಲಸವನ್ನ ನಾವು ನೀವು ಸೇರಿ ಮಾಡೋಣ. ಗುರುಗಳ ಸಮ್ಮುಖದಲ್ಲಿ ನಾನು ಇವತ್ತೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಗೆ ಮಾರಕ ಆಗ್ತದೆ ನಡಿ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮುಂದಿನ ದಿನದಲ್ಲಿ ಇದಕ್ಕೆ ಸಮಗ್ರವಾಗಿ ನಿಮ್ಮ ಜೊತೆ ನಾವು ಇದ್ದು ಇದನ್ನ ವಿಧಾನಸಭೆಯಲ್ಲಿ, ಅಲ್ಲಿ ಪಾರ್ಲಿಮೆಂಟಲ್ಲಿ ಅಲ್ಲಿದು 90%, ನಮ್ಮದು ಇಲ್ಲಿಂದ ಕೊಡೋದು 10% ಮಾತ್ರ. ಈ ಯೋಜನೆಗೆ 90% ಅನುದಾನ ಸೆಂಟ್ರಲ್ ಗೌರ್ಮೆಂಟ್, ನಾವು ಕೊಡೋದು 10%. ಇದಕ್ಕೂ ಒಪ್ಪಿಗೆ ಹಿಂದೆ ಕೊಟ್ಬಿಟ್ಟಿದ್ದಾರೆ. ಆದರೂ ಕೊಟ್ಟಿದ್ದಾರೆ, ಆಗಿದೆ, ಹೋಗಿದೆ ಅನ್ನೋದಲ್ಲ, ಮುಂದೆ ಇದನ್ನ ಸರಿಪಡಿಸಲಿಕ್ಕೆ ನನ್ನ ಸಂಪೂರ್ಣವಾದಂತ ಸಹಕಾರ ನಿಮ್ಮ ಜೊತೆಲಿ ನಾನು ಇದ್ದೀನಿ ಅಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಶ್ರೀಯುತರಿಗೆ.